ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯರ ಪರಮಾಪ್ತ ಸಚಿವರಾಗಿದ್ದ ರಾಜಣ್ಣ ಸಚಿವ ಸ್ಥಾನವನ್ನೇನೋ ಕಳ್ಕೊಂಡ್ರು. ಆದ್ರೆ ಈಗ ಕಾಂಗ್ರೆಸ್ನಿಂದಲೇ ದೂರ ಆಗ್ತಾರಾ ಅಥವಾ ಕಾಂಗ್ರೆಸ್ನಿಂದ ಅವರನ್ನ ಔಟ್ ಮಾಡಲಾಗುತ್ತಾ? ಎಸಿದು ಮಾಜಿ ಸಚಿವ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿದ್ದಾರೆ ಎಂಬ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಯ ಪರಮಾಪ್ತ ಮಾಗಡಿ ಶಾಸಕ ಬಾಲಕೃಷ್ಣ ಬೆಂಕಿಯಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣರನ್ನ ಮೊದಲು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಲ್ಲ ಬಯಲಾಗುತ್ತೆ ಅನ್ನುವ ಹೇಳಿಕೆ. ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂಬುದು ಗೊತ್ತಾಗುತ್ತೆ. ರಸ್ತೆ ಕ್ಲಿಯರ್ ಆಗಿದೆ, ನುಗ್ಗೋದೊಂದೇ ಬಾಕಿ. ರಾಜಣ್ಣರನ್ನ ತಡೆದು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ರಾಜಣ್ಣರನ್ನ ಕಾಂಗ್ರೆಸ್ನಿಂದ ದೂರ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಆಗಿದೆಯಾ? ವಜಾ ಮಾಡಾಯಿತು, ಈಗ ಪಕ್ಷದಿಂದಲೇ ತೆಗೆದು ಹಾಕೋದಕ್ಕೆ ಮೆಗಾ ಪ್ಲಾನ್ ಒಂದು ಇನ್ಸೈಡ್ ಪೊಲಿಟಿಕಲಿ ಸ್ಟ್ರಾಟಜಿಯಾಗಿ ಬದಲಾಗಿದೆಯಾ? ಡಿಕೆ ಆಪ್ತ ಮಾಗಡಿ ಶಾಸಕ ಬಾಲಕೃಷ್ಣ ಸ್ಫೋಟಕ ಹೇಳಿಕೆ. ಮಾಜಿ ಸಚಿವ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿದ್ದಾರೆ. ಬೇರೆ ಯಾವ ಶಾಸಕರು ಹೇಳಿದ್ರು ಕೂಡ ಅದರಲ್ಲೊಂದು ಅಚ್ಚರಿ ಆತಂಕಗಳು ಇರ್ತಿರಲಿಲ್ಲ. ಆದರೆ ಬಾಲಕೃಷ್ಣ ಹೇಳುವಾಗ, ಬಾಲಕೃಷ್ಣ ಅವರು JDSನಲ್ಲಿ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು. JDSನಿಂದ ಕಾಂಗ್ರೆಸ್ಸಿಗೆ ಬಂದ ಆರಂಭದ ದಿನಗಳಿಂದಲೂ ಕೂಡ DKಶಿ ಪರವಾಗಿ ನಿಲ್ತಾರೆ ಕೂಡ. ರಾಮನಗರದ ಶಾಸಕರು ಬಿಟ್ಟರೆ ಬಾಲಕೃಷ್ಣ ಮಾಗಡಿ ಶಾಸಕರು ಮಾತ್ರ DK ಪರ ಆಗಾಗ ಪರವಾಗಿ ನಿಂತ್ಕೊಂಡು ಮಾತನಾಡಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಈಗ ಹೇಳ್ತಿರ್ತಕ್ಕಂತಹ ವಿಚಾರ ಇದೆಯಲ್ಲ, ನಿಜಕ್ಕೂ ಕೂಡ DK ಶಿವಕುಮಾರ್ ಅವರಿಗೆ ಯಾರ್ಯಾರು ತಡೆ ಒಡ್ಡಬಲ್ಲರೋ ಅವರನ್ನೆಲ್ಲ ಪಕ್ಕಕ್ಕೆ ಸರಿಸಿ DKಶಿ ಅವರ ದಾರಿಯನ್ನು ಸುಗಮ ಮಾಡ್ಕೊತಾರೆ. ಅದಕ್ಕೆ ಸ್ವತಃ DKಶಿ ಅವರೇ ಪ್ರಯತ್ನ ಪಡಬೇಕು ಅಂತೇನೂ ಇಲ್ಲ. DKಶಿ ಕುಮಾರ್ ಅವರ ಆಪ್ತರು ಅಂತ ಕರೆಸಿಕೊಳ್ಳುವವರನ್ನ ಮುಂದಕ್ಕೆ ಬಿಟ್ಟು ಅವರ ದಾರಿನ ಕ್ಲಿಯರ್ ಮಾಡ್ಕೋತಾ ಇದ್ದಾರೆ ಎನ್ನುವಂತಹದ್ದು ರಾಜಕೀಯ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಅದಕ್ಕೆ ಪುಷ್ಟಿ ಕೊಡುವಂತೆ ಬಾಲಕೃಷ್ಣ ಕೊಟ್ಟಿರ್ತಕ್ಕಂತಹ ಇವತ್ತಿನ ಹೇಳಿಕೆ ನಿಜಕ್ಕೂ ಕಾಂಗ್ರೆಸ್ ಬಂಗಲೆಯನ್ನೇ ನಡಗಿಸುವಂತಹದ್ದು. ಏನು ಹೇಳ್ತಾರ ಅವರು? ನೀವು ರಾಜಣ್ಣರನ್ನ ಬ್ರೈನ್ ಮ್ಯಾಪಿಂಗಿಗೆ ಒಳಪಡಿಸಿ ಅಂತಾರೆ. ನೋಡ್ರಿ, ಅತ್ಯಂತ ಘನಗಂಭೀರ ಪ್ರಕರಣದಲ್ಲಿ ಆರೋಪಿಯೊಬ್ಬನ ಬಾಯಿಯಿಂದ ಸತ್ಯವನ್ನ ಹೊರಬರಿಸುವಂತಹ ಒಂದು ಕಾನೂನು ಪ್ರಕ್ರಿಯೆ ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪರು ಪರೀಕ್ಷೆ. ಅದನ್ನ ಒಂದು ಸಿದ್ದರಾಮಯ್ಯರ ಆಪ್ತ ಸಚಿವರಾಗಿದ್ದಂತಹ ರಾಜಣ್ಣರ ಬಗ್ಗೆ ಮಾತನಾಡ್ತಾರೆ ಅನ್ನುವುದಾದರೆ, ರಾಜಣ್ಣರ ಬಗ್ಗೆ ಯಾವ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಬಾಲಕೃಷ್ಣ ಅವರು? ಬಾಲಕೃಷ್ಣ DK ಶಿವಕುಮಾರ್ ಅವರ ಆಪ್ತರು. ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ರಾಜಣ್ಣರನ್ನ, ನಿಮಗೆ ಸತ್ಯ ಗೊತ್ತಾಗುತ್ತೆ. ಯಾವ ಬಿಜೆಪಿಯ ನಾಯಕರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿನ ಅನೇಕ ಮೇಧಾವಿಗಳಿಗೆ ಗೊತ್ತಾಗುತ್ತೆ. ಅವರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂತಾರೆ ಬಾಲಕೃಷ್ಣ. ನೋಡಿ, ಈ ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರನ್ನ ಅತ್ಯಂತ ಪ್ಲಾನ್ಡ್ ಆಗಿ ಅವರ ಸಚಿವ ಸ್ಥಾನಕ್ಕೆ ಕುತ್ತನ್ನು ತಂದ್ರು ಎನ್ನುವಂತಹ ಮಾತಿದೆ. ಅದಾದ ನಂತರ ರಾಜಣ್ಣರ ಸರದಿ, ರಾಜಣ್ಣರು ಕೂಡ CM ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವವರು, ಅವರನ್ನು ಕೂಡ ಪ್ಲಾನ್ ಮಾಡಿ ವಜಾ ಮಾಡಲಾಯಿತು. ಈಗ ಅವರ ಸದಸ್ಯತ್ವ ಸ್ಥಾನಕ್ಕೂ ಕಣ್ಣಿಟ್ಕೊಂಡು ಕೂತಿದ್ದಾರೆ. ರಾಜಣ್ಣ ವಜಾ ಆದ ನಂತರ ಬೇರೆ ಬೇರೆ ತರಹದ ತಂತ್ರಗಾರಿಕೆಯನ್ನ ರೂಪಿಸಿ ಅಹಿಂದ ಮತವನ್ನ, ಈಗ 2028ರಲ್ಲಿ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ. ಆ ಸಂದರ್ಭದಲ್ಲಿ ಅನೇಕ ಬಾರಿ DKಶಿ ಹೇಳ್ಕೊಂಡಿದ್ದಾರೆ, ನನ್ನ ನಾಯಕತ್ವದಲ್ಲೇ ಚುನಾವಣೆ ಎಲೆಕ್ಷನ್ ನಡೆಯೋದು ಅಂತ ಹೇಳಿ. ಆ 2028ರ ಚುನಾವಣಾ ದಾರಿಯನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರ ಸದಸ್ಯತ್ವ ಸ್ಥಾನವೇ ಇಲ್ಲವಾಗಬೇಕು. ಕಾಂಗ್ರೆಸ್ನಲ್ಲಿ ಉಳ್ಕೋಬಾರದು ರಾಜಣ್ಣ. ಬಿಜೆಪಿಗೆ ಹೋದ್ರೆ DKಶಿ ಅವರ ದಾರಿಗೂ ಕೂಡ ಸುಗಮ ಆಗುತ್ತೆ ಅನ್ನೋ ಇರಾದೆಯಿಂದ DKಶಿ ಆಪ್ತರು ಈ ತರಹದ ಹೇಳಿಕೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದರ್ಥದಲ್ಲಿ ಈಗ ಚರ್ಚೆಗಳು ಗರಿಗೆದರಿದಾವೆ. ಜೊತೆಗೆ ಕಾಂಗ್ರೆಸ್ನಲ್ಲೇ ಒಂದು ರೀತಿಯ ಚರ್ಚೆಗೆ ಕಾರಣವಾಯಿತು ಬಾಲಕೃಷ್ಣ ಅವರ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.